ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಈ ವಿಡಿಯೋ ಬಂದು ಗುರುವಾರ ಬೆಳಗ್ಗೆಯಿಂದ ಮಾರ್ನಿಂಗ್ ಟೈಮು ನಂದು ರುಟೀನ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ತಿಂಡಿ ಎಲ್ಲಿಂದ ಮಾಡ್ತೀನಿ ಅಲ್ಲಿಂದ ವೀಡಿಯೋನ ಶುರು ಮಾಡ್ತಾಯಿದ್ದೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ವೀಡಿಯೋನ ಶುರು ಮಾಡಿದ್ದೀನಿ. ಸೊ ನನ್ನ ಮಗ ನೈಟ್ ಬೇಗ ಮಲ್ಕೊಂಡಿದ್ದ, ಹೋಮ್ವರ್ಕ್ ಮಾಡಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದೇ ಹೋಮ್ವರ್ಕ್ ಮಾಡೋಕ್ಕೆ ಕೂತಿದ್ದಾನೆ. ಗುಮ್ಮನ ಥರ ನೋಡಿ ಫುಲ್ ಕವರಾಗಿ ಕೂತಿದ್ದಾನೆ. ಚಳಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಫುಲ್ಲು ರಗ್ಗೆಲ್ಲ ಹೊತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾನೆ. ಇಲ್ಲಿ ಅವನನ್ನು ಹೋಮ್ವರ್ಕ್ ಮಾಡೋಕ್ಕೆ ಕೂರಿಸಿ ನಾನು ಮತ್ತೆ ನನ್ನ ಕೆಲಸನ ಶುರು ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಮಸ್ಕಿಟೋ ನೆಟ್ ಯೂಸ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಸೋಹನ್ಗೆ ಬೇಗ ಸೊಳ್ಳೆ ಕಚ್ಚೋದು ಜಾಸ್ತಿ. ಒಂದಿದ್ರು ಪಕ್ಕದಲ್ಲಿ ನಾವಿದ್ರೂ ಕೂಡ ನನ್ನನ್ನು ಕಚ್ಚೋದಿಲ್ಲ, ಅವನನ್ನು ಕಚ್ಚುತ್ತೆ. ಹಾಗಾಗಿ ಅವನ ಪ್ರೊಟೆಕ್ಷನ್ಗೆ ಅಂತೇಳ್ಬಿಟ್ಟು ನಾನು ಯಾವಾಗಲೂ ಮಸ್ಕಿಟೋ ನೆಟ್ ಯೂಸ್ ಮಾಡ್ತೀನಿ. ಮಕ್ಕಳಿದ್ರೆ ಆಲ್ಮೋಸ್ಟ್ ಮಾಡಲೇಬೇಕಾಗತ್ತೆ. ಯಾಕೆ ಅಂದರೆ ಮಕ್ಕಳ ಹತ್ರ ಬೇಗ ಬರ್ತವೆ ಸೊಳ್ಳೆ, ಕಚ್ಚುತ್ತೆ. ಹಾಗಾಗಿ ಎದ್ದ ತಕ್ಷಣ ನಂದು ಫಸ್ಟು ಕೆಲಸ ಬಂದುಬಿಟ್ಟು ನಾನು ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡ್ಕೊಡೋ ಅಂಥದ್ದು. ತನು 5 ಗಂಟೆಗೆ ಎದ್ದೋಗ್ತಾರೆ. ಹಾಗಾಗಿ ಬೆಳಗ್ಗೆ ಎದ್ದು ನಾನು ಒಬ್ಬಳೇ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅವರು ಮುಂಚೆ ಎಲ್ಲ ನನಗೆ ಅವ್ರ ಕೆಲಸಕ್ಕೆ ಅಂದರೆ ಅವರು ಕೂಡ ಡ್ಯೂಟಿ ಮಾಡ್ತಾಯಿದ್ರು. ಆ ಟೈಮಲ್ಲಿ ಈ ಕೆಲಸಗಳೆಲ್ಲ ಮನೆ ಒರೆಸಿ ಗುಡಿಸಿ ಎಲ್ಲ ಮಾಡಿಕೊಡ್ತಾಯಿದ್ರು. ಇವಾಗ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಆವಾಗಲಿಂದ ಈ ಕೆಲಸಗಳೆಲ್ಲ ನಂದೇ. ರೂಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಹೊರಗಡೆ ಬರ್ತೀನಿ. ಗುರುವಾರ ಆಗಿರೋದ್ರಿಂದ ನಾನು ಫುಲ್ಲು ತೊಳೆಯೋದಕ್ಕೆ ಹೋಗಲಿಲ್ಲ. ಮತ್ತು ಬೆಳಗ್ಗೆ ಶುಕ್ರವಾರಕ್ಕೆ ಕಂಪ್ಲೀಟಾಗಿ ಮನೆ ಮತ್ತು ಹೊರಗಡೆ ಎಲ್ಲ ಕಂಪ್ಲೀಟಾಗಿ ತೊಳಿಬೇಕು. ನಾವು ಶುಕ್ರವಾರ ವಾರ ಮಾಡ್ತೀವಿ. ಹಾಗಾಗಿ ಬರೀ ಬಾಗಿಲು ಮಾತ್ರ ತೊಳ್ಕೊಂಡು ಕುಂಕುಮ ಇಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಈ ಅರಿಶಿನ ಕುಂಕುಮದ ಬಟ್ಲೇನಿದೆ ಇದನ್ನು ನಾನು 2 ಸೆಟ್ ಇಟ್ಕೊಂಡಿದ್ದೀನಿ. ಒಂದು ಸೆಟ್ ಇಲ್ಲೇ ಹೊರಗಡೆ ಇಟ್ಟಿರ್ತೀನಿ ಹಾಲಲ್ಲಿ. ಯಾರಾದರೂ ಬಂದಾಗ ಅರಿಶಿನ ಕುಂಕುಮ ಕೊಡಲಿಕ್ಕೆ ಅಥವಾ ಇಲ್ಲಿ ಬಾಗಿಲಲ್ಲಿ ಇಡಲಿಕ್ಕೆ ಪ್ರತಿ ಸಲ ನನಗೆ ದೇವ್ರ ಮನೆಗೆ ಹೋಗಿ ತರೋದೇನು ಅಂತೇಳ್ಬಿಟ್ಟು ಇಲ್ಲೇ ಒಂದು ಸೆಟ್ ಇಟ್ಕೊಂಡಿದ್ದೀನಿ. ಹಾಗೆ ದೇವ್ರಿಗೆ ಬಳಸೋಕ್ಕೆ ಅಂತಲೇ ಸಪ್ರೇಟಾಗಿ ದೇವ್ರ ಮನೇಲಿ ಒಂದು ಸೆಟ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಸುದೀಪ್ ಸರ್ ಮಾತಾಡ್ತಿರ್ತಕ್ಕಂಥ ಕೆಲವೊಂದು ಸೆಂಟೆನ್ಸ್ನ ನಾನು ನೋಟ್ ಮಾಡಿಕೊಂಡು ಆ ಸೆಂಟೆನ್ಸ್ ಯಾವ್ಯಾವುದು ನಾವು ಯಾವ ರೀತಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೋದು ಅಂತೇಳ್ಬಿಟ್ಟು ಒಂದು ವಿಡಿಯೋನ ಶೇರ್ ಮಾಡಿದ್ದೆ. ಅದೆಷ್ಟು ಜನ ನೋಡಿದ್ದೀರಾ ಅಂತ ಗೊತ್ತಿಲ್ಲ. ಸೊ ನಿಮ್ಗೇನು ಅನ್ನಿಸ್ತು, ಮೋಟಿವೇಶನ್ ಅಂತ ಅನ್ನಿಸ್ತಾ ಇದೆಯಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಕೆಳಗಡೆ ಬಿದ್ದಾಗ ಎತ್ತೋದಕ್ಕೆ ಆ ಥರ ಒಂದು ಮಾತುಗಳು ಬೇಕಾಗುತ್ತೆ. ಯಾರು ಕೂಡ ನಾವು ಈಗಿನ ಕಾಲದಲ್ಲಿ ನಾವು ಯಾರನ್ನೂ ನಾವು ನಂಬೋಕ್ಕೆ ಆಗೋದಿಲ್ಲ. ನಮ್ಮ ಮೇಲೆ ಮಾತ್ರ ನಾವು ನಂಬಿಕೆ ಇಟ್ಕೊಂಡು ನಾವು ಮುಂದೆ ನುಗ್ಗಬೇಕಾಗತ್ತೆ. ಹಾಗಾಗಿ ಅಂಥ ಒಂದು ಮೋಟಿವೇಶನಲ್ ಸ್ಪೀಚ್ ಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಆ ವಿಡಿಯೋನ ಮಾಡಿದ್ದೆ. ಬಾಗಿಲು ಗಿಡಕ್ಕೆ ಹೂವು ಯಾವುದೂ ಇರಲಿಲ್ಲ. ಹಾಗಾಗಿ ಇಲ್ಲಿ ಶೋ ಗಿಡದಲ್ಲಿ ಹೂವು ಬಿಟ್ಟಿತ್ತಲ್ವ, ಇದನ್ನೇ ನಾನು ಕಿತ್ಕೊಳ್ತಾ ಇದ್ದೀನಿ ಬಾಗಿಲಲ್ಲಿ ಇಡೋಕ್ಕೆ ಅಂತ. ಇದು ಸುಮ್ಮನೆ ಮುಟ್ಟಿದ್ರೆ ಬಿದ್ದೋಗುತ್ತೆ ಆ ರೀತಿ ಹೂವು. ಇದೆಯಾ ಏನು ಗಿಡ ಅಂತೇಳಿ ನನಗೆ ಗೊತ್ತಿಲ್ಲ. ಒಂದು ಸಲ ತಂದು ಹಾಕಿದ್ದೆ, ಚೆನ್ನಾಗಿ ಬಂದಿದೆ. ಅದರ ಜೊತೆಗೆ ಮನಿ ಪ್ಲಾಂಟ್ ಕೂಡ ಚೆನ್ನಾಗಿ ಬರ್ತಾಯಿದೆ. ಹಾಗೆ ಅದರ ಜೊತೆಗೆ ಇದೊಂದು ಔಷಧಿ ಗಿಡ. ಏನಾದರೂ ಬಿದ್ದು ಗಾಯ ಮಾಡಿಕೊಂಡಾಗ ಅಥವಾ ಚಾಕು ಬ್ಲೇಡಲ್ಲಿ ಕುಯ್ಕೊಂಡಾಗ ಅದರದ್ದು ರಸನ ಹಾಕಿದ್ರೆ ಎಷ್ಟು ನೀಟಾಗಿ ವಾಸಿ ಆಗುತ್ತೆ ಗೊತ್ತಾ. ಅದ್ರ ಮುಂದೆ ನಮ್ಮ ಮೆಡಿಕಲ್ ಫೀಲ್ಡ್ದು ಔಷಧಿಗಳು ಏನು ಬರುತ್ತೆ ಅದು ಕೂಡ ಏನು ವರ್ಕ್ ಆಗಲ್ವೇನೋ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಅದೊಂದು ಗಿಡನ ತಂದು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಸೋಹನ್ ಏನಾದರೂ ಬಿದ್ದ ತಕ್ಷಣ ಅಥವಾ ಅವನೇನಾದರೂ ಏಟ್ ಮಾಡ್ಕೊಂಡ ತಕ್ಷಣ ಆ ಎಲೆನ ಕಿತ್ಬಿಟ್ಟು ಆ ರಸನ ಹಿಂಡ್ಬಿಡ್ತೀನಿ. ಎಷ್ಟು ಬೇಗ ಕ್ಯೂರ್ ಆಗುತ್ತೆ ಅಂದರೆ ಹಾಕಿದಾಗ ಸ್ವಲ್ಪ ಹುರಿಯುತ್ತೆ, ನಂತರ ಅದು ಬೆಳಗ್ಗೆ ಅಷ್ಟರೊಳಗೆ ಫುಲ್ಲು ಕ್ಯೂರ್ ಆಗೋಗಿರುತ್ತೆ. ಸೊ ಈಗ ಅಡುಗೆ ಮನೆಗೆ ಬಂದಿದ್ದೀನಿ, ಅವನಿಗೆ ಹಾಲು ಕೊಡೋಣ ಅಂತ ಹೇಳ್ಬಿಟ್ಟು. ನನ್ನ ಮಗ ದಿನಕ್ಕೆ ಒಂದೇ ಟೈಮ್ ಹಾಲು ಕುಡಿಯೋದು. ಯಾವಾಗಲಾದರೂ 1 ಟೈಮು ಅವ್ನು ಯಾವಾಗ ಕೇಳ್ತಾನೆ ಆವಾಗಲೇ ಕೊಡಬೇಕು. ಸೊ ನಾನು ಎದ್ದ ತಕ್ಷಣ 1 ಗ್ಲಾಸು ಬಿಸಿನೀರು ಕುಡಿತೀನಿ. ನಾನು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅವನಿಗೆ ಹಾಲು ತಂದುಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಾನೊಂದು ಸೀಟನ್ನ ತರಿಸ್ಕೊಂಡಿದ್ದೆ. ನನಗೆ ಸ್ವಲ್ಪ ಕಾಕ್ಸಿಕ್ಸ್ ಬೋನ್ ಪೇಯ್ನ್ ಇತ್ತು. ಆ ಸೀಟ್ ಯೂಸ್ ಮಾಡಿ ಕೂತ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ರು. ಹಾಗಾಗಿ ತರಿಸ್ಕೊಂಡಿದ್ದೆ. ಅವ್ನು ನನಗೆ ಕೂರೋಕ್ಕೆ ಕೊಡ್ತಾಯಿಲ್ಲ, ಅವನೇ ಇಟ್ಕೊಂಡಿದ್ದಾನೆ ನನಗೆ ಬೇಕು ಅದು ಅಂತೇಳ್ಬಿಟ್ಟು. ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ನಲ್ಲ ಅದೇ ಸೀಟು ನಾನು ಇಸ್ಕೊಳ್ತಾ ಇದ್ದೀನಿ. ಅವ್ನು ನನಗೆ ಕೊಡ್ತಾಯಿಲ್ಲ. ನಿಮಗೂ ಯಾರಿಗಾದ್ರೂ ಆ ರೀತಿ ಪೇಯ್ನ್ ಇದ್ದರೆ ಈ ರೀತಿ ಒಂದು ಸೀಟನ್ನು ಉಪಯೋಗಿಸಿ, ತುಂಬಾ ಹೆಲ್ಪ್ ಆಗುತ್ತೆ ಕೂರೋದಕ್ಕೆಲ್ಲ. ಅವನಿಗೆ ಅಂತಲೇ ನಾನು ಆ ಬೀನ್ ಬ್ಯಾಗ್ ತರಿಸ್ಕೊಟ್ಟಿದ್ದೆ. ಬಟ್ ಅದೆಲ್ಲ ಫುಲ್ ಹಾಳು ಮಾಡಾಕಿದ್ದಾನೆ. ಪೆನ್ಸಿಲಲ್ಲಿ ಕುಕ್ಕಿ ಫುಲ್ ಹೋಲ್ ಮಾಡಿ ಅದು ಲೆದರೆಲ್ಲ ಹಾಳಾಗೋ ಥರ ಮಾಡಿದ್ದಾನೆ. ಹಾಗಾಗಿ ನಾನು ಅದಕ್ಕೆ ಮತ್ತೆ ಫಿಲ್ಲಿಂಗ್ ಮಾಡಿಸಿಲ್ಲ. ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಅವನು ಅದ್ರ ಮೇಲೆ ಕುಣಿದಾಡ್ತಿರ್ತಾನೆ ಯಾವಾಗ್ಲೂ. ಅವ್ನು ಸ್ವಲ್ಪ ದೊಡ್ಡವನಾದಮೇಲೆ ಇನ್ನೊಂದು ಹೊಸ ತಂದುಕೊಟ್ರೆ ಆಯಿತು. ಈಗ ಮತ್ತೆ ತಂದುಕೊಟ್ರೆ ಅದೇ ರೀತಿ ಮಾಡಾಕ್ತಾನೆ. ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಅದ್ರ ಮೇಲೆ ಕುಣಿದಾಡ್ತಾ ಇರ್ತಾರೆ ಯಾವಾಗ್ಲೂ.
ಬೀನ್ ಬ್ಯಾಗ್ದು ತುಂಬ ಜನ ತೊಗೊಳ್ತಾ ಇರ್ತೀರ. ಇದ್ರದ್ದು ಡ್ರಾಬ್ಯಾಕ್ ಏನು ಅಂತ ಅಂದರೆ, ನೀವು ತುಂಬ ಯೂಸ್ ಮಾಡ್ತಾಯಿದ್ರೆ ಪ್ರತಿ ತಿಂಗಳು ನೀವು ಅದಕ್ಕೆ ಫಿಲ್ಲಿಂಗ್ನ ಮಾಡಿಸ್ಬೇಕು. ಇಲ್ಲ ಅಂತ ಅಂದರೆ ಇವಾಗ ಏನಿದೆ ಸೈಜು ಆ ಸೈಜಲ್ಲಿ ಬಂದುಬಿಡುತ್ತೆ. ದೊಡ್ಡದು ಬೇಕು ಅಂದರೆ ಪ್ರತಿ ತಿಂಗಳು 1.5 2 kg ಬೀನ್ಸ್ನ ಫಿಲ್ ಮಾಡಿಸ್ಬೇಕಾಗತ್ತೆ. ತಗೊಂಡಾಗ ತುಂಬ ಕ್ರೇಜ್ ಇರುತ್ತೆ. ಆಮೇಲೆ ಪ್ರತಿ ತಿಂಗಳು ಅದಕ್ಕೆ 250-300 ರೂಪಾಯಿ ಇರುತ್ತೆ 1 kg ಬೀನ್ಸ್ಗೆ. ಪ್ರತಿ ತಿಂಗಳು ನಾವು ಅಷ್ಟು ಖರ್ಚು ಮಾಡಿ ಬೀನ್ ಬ್ಯಾಗ್ನ ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ತೊಗೊಳ್ಬೇಕಾದ್ರೆ ಒಂದು ಸಲ ಯೋಚನೆ ಮಾಡಿ ಆಮೇಲೆ ಬೀನ್ ಬ್ಯಾಗ್ನ ತೊಗೊಳ್ಳಿ. ಇತ್ತೀಚೆಗೆ ನಾನು ನೈಟ್ ಟೈಮ್ ಪಾತ್ರೆ ತೊಳೆದಿಡ್ತಾ ಇದ್ದೆ. ಇವಾಗ ನೈಟ್ ಟೈಮ್ ಪಾತ್ರೆ ತೊಳೆಯೋದನ್ನೇ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ಸಮ್ಮರ್ ಶುರುವಾಗ್ತಾ ಇದೆ. ಎಷ್ಟು ಬಿಸಿಲಿರುತ್ತೆ ಅಂತ ಅಂದರೆ, ನಾನು ಮೊದಲೇ ಫೀಲ್ಡ್ ವರ್ಕ್ ಆಗಿರೋದ್ರಿಂದ ನನಗೆ ಬಿಸಿಲಲ್ಲಿ ಹೋಗಿ ಬಂದು ಮನೆ ಕೆಲಸ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಬೆಳಗ್ಗೆ ಟೈಮ್ ಎಷ್ಟು ಬೇಕಾದರೂ ಮಾಡ್ಬೋದು, ಆದರೆ ಸಂಜೆ ಟೈಮು ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ಹಂಗಾಗಿ ಸಂಜೆ ಟೈಮ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಕೆಲಸಗಳನ್ನ ಕಡಿಮೆ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಎಷ್ಟೇ ಕೆಲಸ ಇದ್ರೂ ಮಾಡಿಬಿಡ್ಬೋದು. ಸೊ ಈ ಕಡೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿದ್ದೀನಿ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಮನೇಲಿ ತಿಂಡಿ ದೋಸೆ ಮತ್ತು ಪಲ್ಯ. ಚಳಿ ಇರಬೇಕಾದ್ರೆ ಬೆಳಗ್ಗೆ ಎದ್ದು ಸಿಂಕಲ್ಲಿ ನೀರು ಆನ್ ಮಾಡಿದ್ರೆ ಕೋಲ್ಡ್ ಆಗಿರ್ತಾಯಿತ್ತು. ಬಟ್ ಇವಾಗೇನು ಅಷ್ಟಿಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು ಬೆಳಗ್ಗೆ ಟೈಮು ಅಂತ ಅನ್ನಿಸ್ತು. ಹಾಗಾಗಿ ನೈಟ್ ಟೈಮ್ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಾರ್ನಿಂಗ್ ಏನು ಕೆಲಸ ಇದ್ರೂ ಮುಗಿಸ್ಕೊಳ್ಳೋಣ, ಸ್ವಲ್ಪ ಬೇಗ ಇದ್ದರೆ ಎಲ್ಲ ಕೆಲಸ ಕವರ್ ಮಾಡ್ಕೋಬೋದು ಅಂತ ಅನಿಸಿ ನಾನೀಗ ಮಾರ್ನಿಂಗ್ ಟೈಮ್ ಪಾತ್ರೆ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಟೈಮ್ ಹೆಂಗಾಗುತ್ತೆ ನೋಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇಂಥದ್ದೇ ಟೈಮ್ಗೆ ಇದೇ ಮಾಡಬೇಕು ಅಂತ ಏನಿಲ್ಲ ಇವಾಗ. ಸೊ ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಮತ್ತೆ ನಾನು ತಿಂಡಿ ಮಾಡೋಣ ಅಂತೇಳಿ ತಿಂಡಿ ಕಡೆಗೆ ಬಂದೆ. ನಮ್ಮ ಮನೆಯಲ್ಲಿ ದೋಸೆ ಅಂತ ಅಂದರೆ ಆಲೂಗೆಡ್ಡೆ ಪಲ್ಯ ಫಿಕ್ಸು. ಆಲೂಗೆಡ್ಡೆ ಪಲ್ಯ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ. ಹಾಗಾಗಿ ನಾನು ಯಾವಾಗಲೂ ದೋಸೆ ಮಾಡಿದಾಗ ಆಲೂಗೆಡ್ಡೆ ಪಲ್ಯನೇ ಮಾಡೋದು. ಪಕ್ಕದಲ್ಲಿ ಟೀಗೆ ಇಟ್ಕೊಂಡು ಈ ಕಡೆ ಆಲೂಗೆಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ. ಮತ್ತು ದೋಸೆ ಬಂದ್ಬಿಟ್ಟು ಅಮ್ಮ ಮಾಡ್ತಾರೆ. ಅಮ್ಮ ತುಂಬ ಚೆನ್ನಾಗಿ ದೋಸೆ ಮಾಡ್ತಾರೆ. ಇಡ್ಲಿ ದೋಸೆ ಮಾಡೋದ್ರಲ್ಲಿ ನಮ್ಮಮ್ಮ ಎತ್ತಿದ ಕೈ. ಅಷ್ಟು ಚೆನ್ನಾಗಿರುತ್ತೆ ಅವ್ರ ಕೈದು ಇಡ್ಲಿ ದೋಸೆ. ಹಾಗಾಗಿ ನಾನು ಅದಕ್ಕೆ ಕೈ ಹಾಕೋಕ್ಕೆ ಹೋಗೋದಿಲ್ಲ. ಇಡ್ಲಿ ದೋಸೆ ಮಾಡಬೇಕಾದ್ರೆ ಕಂಪ್ಲೀಟ್ ಅವರೇ ಮಾಡ್ತಾರೆ ಅದನ್ನು. ಪಲ್ಯ ಮಾತ್ರ ನಾನು ಮಾಡ್ತಾಯಿದ್ದೀನಿ. ಅವ್ರ ಹತ್ರನೇ ಮಾಡಿಸ್ಬಿಟ್ಟು ಒಂದು ಸಲ ರೆಸಿಪಿನ ಶೂಟ್ ಮಾಡೋಣ ಅಂದ್ಕೊಳ್ತೀನಿ. ಬಟ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಕ್ಕಿ ಎಲ್ಲ ನೆನೆಸಿ ರುಬ್ಬಿಟ್ಟು ಎಲ್ಲ ಮುಗಿಸ್ಕೊಂಡಿರ್ತಾರೆ. ನನಗೆ ಶೂಟ್ ಮಾಡೋಕ್ಕದು ಸಿಗೋದೇ ಇಲ್ಲ. ಹಾಗಾಗಿ ನಾನು ಇದುವರೆಗೂ ಅಕ್ಕಿ ರುಬ್ಬಿ ದೋಸೆ ಮಾಡಿರೋಂಥ ರೆಸಿಪಿನ ಶೂಟ್ ಮಾಡೇ ಇಲ್ಲ. ಆಲೂಗಡ್ಡೆನ ಬೇಯಿಸ್ಕೊಳ್ಬೇಕಾದ್ರೂ ಒಗ್ಗರಣೆಗೆ ಹಾಕ್ಕೊಳ್ಬೋದು, ಅಥವಾ ನಾನು ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಬೇಕಾದ್ರೂ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡು ಹಾಗೆ ಡೈರೆಕ್ಟಾಗಿ ಕೂಡ ಬೇಯಿಸ್ಕೊಳ್ಬೋದು. ಎರಡೂ ರೀತಿಯೂ ಚೆನ್ನಾಗಿರುತ್ತೆ. ಬಟ್ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಒಗ್ಗರಣೆಗೆ ಹಾಕೋದು ಡಬಲ್ ಕೆಲಸ ಅಂತೇಳ್ಬಿಟ್ಟು ನಾವು ಇದೇ ಥರ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತೀವಿ. ಸೊ ನಾನು ಪ್ರತಿ ಸಲ ಲಾಗ್ ಮಾಡಬೇಕಾದ್ರೆ ಇಲ್ಲಿವರೆಗೂ ಏನು ಕೆಲಸ ಮಾಡಿದ್ದೀನಿ, ಇಷ್ಟು ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡೋಕ್ಕೆ ಯಾವಾಗ ಬರ್ತೀನಿ ನಿಮಗೂ ಕೂಡ ತಿಂಡಿ ಏನು ಮಾಡ್ತಾಯಿದ್ದೀನಿ, ಯಾವ ರೀತಿ ಮಾಡೋದು ಅಂತೇಳಿ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ತಿಂಡಿ ರೆಸಿಪಿನ ಕೂಡ ಶೂಟ್ ಮಾಡಿಕೊಂಡು ಅಲ್ಲಿಂದ ವೀಡಿಯೋನ ಶುರು ಮಾಡ್ತಾಯಿದ್ದೆ. ಸೊ ಇವತ್ತು ಬರೀ ಅಡುಗೆ ಮಾಡೋದನ್ನೇ ತೋರಿಸ್ದಂಗೆ ಆಗ್ತಾಯಿದೆಯಲ್ಲ, ಈ ಕಡೆ ಒಂದು ರೆಸಿಪಿ ಚಾನಲ್ ಕೂಡ ಇದೆ, ಅದ್ರ ಜೊತೆಗೆ ಇಲ್ಲೂ ಅದನ್ನೇ ತೋರಿಸ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡು ಮಾರ್ನಿಂಗ್ ರೂಟೀನ್ ಏನಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಕಂಪ್ಲೀಟಾಗಿ ನಾನು ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡಿದ್ದೀನಿ. ಮತ್ತು ಕುಕ್ಕಿಂಗ್ ಏನಿದೆ ಇದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಶೋ ಮಾಡ್ತಾ ಇಲ್ಲ. ಆ ಕಡೆ ಆಲೂಗೆಡ್ಡೆನ ಒಗ್ಗರಣೆಗೆ ಹಾಕ್ಕೊಂಡು ನಾನಿಲ್ಲಿ ಅಷ್ಟರೊಳಗೆ ಟೀ ರೆಡಿಯಾಗಿತ್ತು. ಈ ಕಡೆ ಸ್ಟವ್ ಮೇಲೆ ಅಂದರೆ ಈ ಕಡೆ ಒಲೆ ಮೇಲೆ ಟೀನ ಹಾಕ್ಕೊಳ್ತಾ ಇದ್ದೀನಿ ಕಪ್ಗೆ. ಇಷ್ಟೆಲ್ಲ ಕೆಲಸ ಆದಮೇಲೆ ಒಂದು ಕಪ್ ಕುತ್ಕೊಂಡು ಆರಾಮಾಗಿ ಟೀ ಕುಡಿದ್ರೆ ಒಂದು ರೀತಿ ಸಮಾಧಾನ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಟೀ ಬೇಕೇ ಬೇಕು. ಎಷ್ಟೊಂದು ಸಲ ನನಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಟೀ ಕುಡಿದ್ರೆ, ಟೀ ಸ್ಕಿಪ್ ಮಾಡಬೇಕು ಮಾರ್ನಿಂಗ್ ಟೈಮ್ ಅಂತ ಅಂದ್ಕೊಳ್ತೀನಿ. ಬಟ್ ಆಗೋದೇ ಇಲ್ಲ, ಬೇಡ ಅಂತ ಬಿಟ್ಟಿರ್ತೀನಿ. ಕೊನೆಗೂ ಒಂದು ಸಲ ಒಂದೇ ಸ್ವಲ್ಪ ಕುಡಿದ್ಬಿಡೋಣ ಅಂತೇಳಿ ಕುಡಿದ್ಬಿಡ್ತೀನಿ. ಮತ್ತು ಪಾತ್ರೆಗಳಂತೂ ಬೀಳ್ತಾನೆ ಇರುತ್ತೆ. ಇವಾಗ ನೋಡಿ ಟೀ ಮಾಡಿ ತೆಗೆದು ಸಿಂಕಲ್ಲಿ ಹಾಕಿದ್ದೀನಿ. ಇನ್ನು ಸಂಜೆವರೆಗೂ ನಾನು ಪಾತ್ರೆಗಳನ್ನ ಮುಟ್ಟಕ್ಕೆ ಹೋಗೋದಿಲ್ಲ. ಸಂಜೆ ಬಂದಮೇಲೆ ಸಂಜೆ ಒಂದು ಸಲ ತೊಳ್ಕೊತೀನಿ. ನೈಟು ನೈಟ್ ತೊಳ್ಕೊಂಡೆ, ಇಲ್ಲಾಂದರೆ ಈ ರೀತಿ ಮಾರ್ನಿಂಗ್ ತೊಳ್ಕೊತೀನಿ. ಯಾವಾಗ ಟೈಮ್ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಆವಾಗ ನಾನು ನೆಕ್ಸ್ಟ್ ಪಾತ್ರೆಗಳನ್ನ ತೊಳ್ಕೊತೀನಿ. ಟೋಟಲಿ ಡೈಲಿ 2 ಟೈಮ್ಸು ಪಾತ್ರೆಗಳು ನಾನು ತೊಳಿತೀನಿ. ನನ್ನ ಮಗ ಡೌಟ್ಸ್ ಕೇಳೋಕ್ಕೆ ಅಡುಗೆ ಮನೆಗೆ ಬಂದುಬಿಟ್ಟ. ಅವನಿಗೆ ಯಾವಾಗಲೂ ಪಕ್ಕದಲ್ಲೇ ಕೂತ್ಕೊಂಡು ಹೋಮ್ವರ್ಕ್ನ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಎಲ್ಲಿರ್ತೀನಿ ಅಲ್ಲಿಗೆ ಏನಾದರೂ ಒಂದು ಇಟ್ಕೊಂಡು ಬರ್ತಾನೆ, ಇದು ಹೆಂಗೆ ಅದು ಹೆಂಗೆ ಅಂತ ಹೇಳ್ಬಿಟ್ಟು. ಟೀ ಕುಡ್ದು ಆದಮೇಲೆ ನಾನು ಹಾಗೆ ಒಗ್ಗರಣೆ ಮಾಡ್ಕೊಳ್ತಾ ಪಲ್ಯ ಮಾಡ್ಕೊಳ್ತಾ ಇಲ್ಲೇ ನಾನು ಟೀನು ಕುಡ್ಕೊಂಡು ನಂದು
ಟೀನು ಮುಗಿಸ್ಕೊಂಡೆ. ಟೀ ಮುಗಿಸ್ಕೊಂಡಾದಮೇಲೆ ಪಲ್ಯನೂ ಮಾಡಿಟ್ಟು ಅಮ್ಮಂಗೆ ದೋಸೆ ಮಾಡೋದಕ್ಕೆ ಹೇಳಿಬಿಟ್ಟು ನಾನು ಅವನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಸೋಕ್ಕೆ ಹೋಗ್ತೀನಿ. ಸ್ನಾನ ಆಯಿತು ನೋಡಿ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಾನು ಮಾಡು ಅಂತ ಹೇಳಿದಾಗ ಮಾಡಲ್ಲ, ಅವನಿಗೆ ಬೇಕಾದಾಗ ಮಾಡ್ತಾನೆ ಡ್ಯಾನ್ಸು. ಅವನು ಮಕ್ಕಳೇ ಹಾಗೆ ಅಂತ ಅನಿಸುತ್ತೆ. ನಮಗೆ ಬೇಕು ಅಂದಾಗ ಅವ್ರೇನು ಮಾಡಲ್ಲ, ಅವ್ರಿಗೆ ಬೇಕಾದಾಗ ಏನು ಬೇಕಾದರೂ ಮಾಡ್ತಾರೆ. ಸೊ ಅವ್ನು ಇನ್ನೂ ಹೋಮ್ವರ್ಕ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಮಿಕ್ಕಿಸ್ಕೊಂಡಿದ್ದ, ಇನ್ನೊಂದು ಅರ್ಧ ಪೇಜ್ ಇರಬೇಕು ಅಂತ ಅನಿಸುತ್ತೆ. ಅದೇನಾಯಿತು ಅಂದರೆ ಲಾಸ್ಟ್ ವೀಕ್ ಅವನಿಗೆ ಹುಷಾರಿಲ್ಲ ಅಂಥೇಳಿ ಆಲ್ಮೋಸ್ಟ್ ಅವನು 5 ಡೇಸು ಸ್ಕೂಲಿಗೆ ರಜೆ ಹಾಕ್ಸಿದ್ದೆ. ಅದೆಲ್ಲ ತುಂಬ ಪೆಂಡಿಂಗ್ ಇತ್ತು ಹೋಮ್ವರ್ಕು, ಅದನ್ನೆಲ್ಲ ಮಾಡ್ತಾ ಕೂತಿದ್ದ ಪೆಂಡಿಂಗ್ ಹೋಮ್ವರ್ಕ್ ಎಲ್ಲ. ಹಾಗಾಗಿ ಅವನದು ಇವತ್ತು ಹೋಮ್ವರ್ಕ್ ಜಾಸ್ತಿ ಆಗೋಯಿತು. ಅವನಿಗೆ ಯಾವುದು ಪೆಂಡಿಂಗ್ ಉಳ್ಕೋಬಾರ್ದು. ಬೆಳಗ್ಗೆ ಎದ್ದಾದ್ರೂ ಅಷ್ಟೇ ಕುತ್ಕೊಂಡು ಮುಗಿಸ್ಕೊಂಡೇ ಹೋಗಬೇಕು. ಅವನಿಗೆ ಎದ್ದ ತಕ್ಷಣವೇ ಅಮ್ಮ ಹೋಮ್ವರ್ಕ್ ಮಾಡಿಲ್ಲ ನಾನು ಅಂತ ಕಣ್ಣು ಬಿಟ್ಕೊಂಡು ಎಲ್ಲರೂ ದೇವರೇ ಅಂತ ಹೆದಳ್ತಾರೆ ಮಕ್ಕಳು ಅಂತ ಅನಿಸುತ್ತೆ. ನನ್ನ ಮಗ ಅಮ್ಮ ಹೋಮ್ವರ್ಕು ಅಂದ್ಕೊಂಡೆ ಹೆದಳ್ತಾನೆ. ಮತ್ತು ನಾನು ಅವ್ನ ಮುಖಕ್ಕೆ ಕ್ರೀಮ್ ಹಾಕಲ್ಲ, ಅದು ಬಂದುಬಿಟ್ಟು ಲೋಷನ್ನು. ಕೈಗೆ ಕಾಲಿಗೆ ಮುಖಕ್ಕೆ ಎಲ್ಲ ನಾನು ಲೋಷನ್ನೇ ಅಪ್ಲೈ ಮಾಡ್ತೀನಿ. ಯಾವಾಗಲೂ ನಾನು ಅವನಿಗೆ ಕ್ರೀಮ್ ಯೂಸೇ ಮಾಡಿಲ್ಲ, ಲೋಷನ್ನೇ ಹಾಕೋದು. ಸ್ಕಿನ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು, ಮತ್ತು ಹುಡುಗರಲ್ವಾ ಸುಮ್ಮನೆ ಕ್ರೀಮ್ ಏನಕ್ಕೆ ಅಂತೇಳಿ ಲೋಷನ್ನೇ ಅಪ್ಲೈ ಮಾಡ್ತೀನಿ ನಾನು. ಅವನಿಗೆ ಗೊತ್ತಾಗಬಾರ್ದು ಅಂಥೇಳಿ ನಾನು ಮೊಬೈಲ್ ಫೋನ್ನ ಸೈಡಲ್ಲಿ ಇಟ್ಟಿದ್ದೆ. ಕೊನೆಗೂ ನೋಡ್ಬಿಟ್ಟ ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಅವನು ವೀಡಿಯೋ ಕಡೆಗೆ ನೋಡಿಕೊಂಡು ಎಷ್ಟೆಲ್ಲ ಆಟ ಆಡ್ತಾ ಇದ್ದಾನೆ ಅಂತ ನೋಡಿ, ಬೇಕು ಅಂತ ಹಂಗೆ ಮಾಡ್ತಾನೆ. ನಾರ್ಮಲ್ ಟೈಮಲ್ಲಿ, ಬೇರೆ ಟೈಮಲ್ಲಿ ಸುಮ್ಮನೆ ಇರ್ತಾನೆ, ಮಾತಾಡ್ಸಿದ್ರು ಮಾತಾಡಲ್ಲ, ಹಂಗಿರ್ತಾನೆ. ನಾನು ಏನಾದರೂ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಂತ ಅವನಿಗೆ ಗೊತ್ತಾದರೆ ಎಲ್ಲ ಅವತಾರಗಳು ಆಚೆ ಬಂದುಬಿಡುತ್ತೆ ಅವನಿಗೆ. ಬೆಳಗ್ಗೆ 6 ಗಂಟೆಗೆ ಎದ್ದರೆ 8:15 ಅಷ್ಟರಲ್ಲಿ ನಾನು ಅವನ್ನ ತಿಂಡಿಗೆ ಕೂರಿಸ್ಬೇಕು. 8:20 ಅಥವಾ 8:15 ಕೂರಿಸ್ತೀನಿ. ಅಷ್ಟು ಕೂರಿಸಿದ್ರೆ 9:05ಕ್ಕೆ ವ್ಯಾನ್ ಬರುತ್ತೆ. ವ್ಯಾನ್ ಬರೋ ಅಷ್ಟರೊಳಗೆ ತಿಂಡಿ ತಿಂದ್ಕೊಂಡು ಅವನು ರೆಡಿ ಇರ್ತಾನೆ. ಸೊ ಅಷ್ಟು ಕೆಲಸ ಮುಗಿಸ್ಕೊಂಡು ಅವನ್ನ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಟೈಮ್ ಕರೆಕ್ಟ್ ಆಯಿತು. ಇವನು ರೆಡಿಯಾಗಿ ತಿಂಡಿಗೆ ಕೂತ್ಬಿಟ್ರೆ ಮತ್ತು ನಾನು ರೆಡಿ ಆಗೋಕ್ಕೆ ನನಗೆ ಈಸಿ ಆಗುತ್ತೆ. ಇಲ್ಲಾಂತ ಅಂದರೆ ಇವನ ಜೊತೆನೇ ರೆಡಿ ಆಗಬೇಕು ಅಂದರೆ ನನ್ನನ್ನು ರೆಡಿ ಆಗೋದಕ್ಕೆ ಬಿಡಲ್ಲ, ಈ ಕಡೆ ಅವನು ರೆಡಿ ಆಗೋಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಅವನ್ನ ರೆಡಿ ಮಾಡಿ ತಿಂಡಿ ಕೂರಿಸಿ ನಂತರ ನಾನು ರೆಡಿ ಆಗ್ತೀನಿ. ಇವಾಗ ಫುಲ್ ರೆಡಿ ನನ್ನ ಮಗ. ಸೊ ಇವಾಗ ನಾನು ಟೈಮ್ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ 8:15 ಆಗಿದೆ. 9 ಗಂಟೆ ಅಷ್ಟರೊಳಗೆ ಅವನಿಗೆ ತಿಂಡಿ ಮುಗಿಸ್ಬೇಕು ತಿಂದು. ಒಂದೊಂದು ದಿನ ಅವನೇ ತಿಂಡಿ ತಿನ್ಕೊಳ್ತಾನೆ, ಕೆಲವೊಂದು ದಿನ ನಾನು ತಿನ್ನಿಸ್ತೀನಿ. ಇವತ್ತು ಹೋಮ್ವರ್ಕ್ ಬೇರೆ ಮಾಡ್ತಾ ಇದ್ನಲ್ಲ, ಹಾಗಾಗಿ ನೀನು ಮಾಡ್ತಾಯಿರು, ನಾನು ತಿನ್ನಿಸ್ತೀನಿ ಅಂತೇಳ್ಬಿಟ್ಟು ತಿನ್ಸೋಣ ಅಂತೇಳಿ ಕುತ್ಕೊಂಡಿದ್ದೀನಿ. ದೊಡ್ಡವರಾಗ್ತಾ ನಮ್ಮ ಹತ್ರ ತಿನ್ನಿಸ್ಕೊಳೋದೇ ಬಿಟ್ಬಿಡ್ತಾರೆ. ಅವನು ಎಲ್ಲಿವರೆಗೂ ತಿನ್ನಿಸ್ಕೊತಾನೆ ಅಲ್ಲಿವರೆಗೂ ತಿನ್ನಿಸ್ಬೇಕು ಅನ್ನೋದೇ ನನಗೆ ಆಸೆ. ಇನ್ನೂ ಚಿಕ್ಕ ಮಗುನ ತಿನ್ನಿಸೋದಕ್ಕೆ ಅಂತಾರೆ ಕೆಲವರು, ಬಟ್ ನನಗಿಷ್ಟ ತಿನ್ನಿಸೋದಕ್ಕೆ. ಇರೋನೊಬ್ಬ ಮಗ. ಸೊ ದೊಡ್ಡವರಾದಮೇಲೆ ಬಂದು ನಮ್ಮ ಹತ್ರ ತಿನ್ನಿಸಿ ಅಂತ ಕೇಳ್ತಾರೆ. ನೀವೇ ತಿನ್ನಿಸ್ತೀನಿ ಅಂದ್ರೂ ಅವ್ರು ಬರೋಕ್ಕೆ ರೆಡಿ ಇರೋಲ್ಲ ತಿನ್ನಿಸ್ಕೊಳಕ್ಕೆ. ಸೊ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಆ ಫೀಲಿಂಗ್ನ ಅನುಭವಿಸಿ, ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತೀರಾ ಅಲ್ವಾ. ಸೊ ಅವನದು ಕೂಡ ತಿಂಡಿ ಆಯಿತು, ಅವನು ವ್ಯಾನಿಗೆ ವೆಯ್ಟ್ ಮಾಡ್ತಾ ಇದ್ದ. ಸೊ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ ಇಲ್ಲಿ. ಹಾಗೆ ಇವತ್ತು ಸಂಜೆ ಸ್ವಲ್ಪ ಹೇರ್ ಕಟ್ಟಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅಮ್ಮ ಬೈತಾಯಿದ್ರು, ಸ್ವಲ್ಪ ಬೆಳೆದ ತಕ್ಷಣ ಹೋಗಿ ಕಟ್ ಮಾಡಿಸ್ಬಿಡ್ತೀಯಾ ಹೇರು ಅಂತೇಳಿ. ಆದರೆ ನಾವು ಕೇರ್ ಹೇಗೆ ಕೊಡ್ತೀವಿ ಹೇರ್ಗೆ, ಅಷ್ಟೇ ಹೇರ್ ಚೆನ್ನಾಗಿರುತ್ತೆ. ನಾವು ಎಷ್ಟು ಆಯಿಲ್, ಶಾಂಪು ಏನೇನು ಮಾಡ್ತೀವಿ ಅದರಲ್ಲಿ ಕಟಿಂಗ್ ಕೂಡ ಒಂದು. ಆವಾಗವಾಗ ಸ್ವಲ್ಪ ಟ್ರಿಮ್ ಮಾಡಿಸ್ತಾ ಇರಬೇಕು. ಆ ರೀತಿ ಮಾಡಿಸಿದ್ರೇ ಹೆಲ್ದಿಯಾಗಿರುತ್ತೆ ಹೇರು. ಇಲ್ಲಾಂದರೆ ಸ್ಪ್ಲಿಟ್ ಎಂಡ್ಸು ಈ ರೀತಿ ಎಲ್ಲ ಶುರುವಾಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಆವಾಗವಾಗ ಸ್ವಲ್ಪ ತುಂಬ ಜಾಸ್ತಿ ಏನು ಮಾಡಿಸಲ್ಲ ನಾನು, ಕೆಳಗಡೆ ಸ್ವಲ್ಪ ಕಟ್ ಮಾಡಿಸ್ತೀನಿ ಹೆಲ್ದಿಯಾಗಿರಲಿ ಅನ್ನೋದಕ್ಕೋಸ್ಕರ. ಆದರೆ ನಮ್ಮಮ್ಮ ಬೈತಾ ಇರ್ತಾರೆ, ಅದನ್ನು ಬೆಳೆಯೋದಕ್ಕೆ ಬಿಡಲ್ಲ ನೀನು, ಹೋಗೋಗಿ ಕಟ್ ಮಾಡಿಸ್ತೀಯಾ ಅಂತೇಳ್ಬಿಟ್ಟು. ಆಯಿತು ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೀನಿ. ಇವತ್ತು ಸಂಜೆ ಬರೋ ಅಷ್ಟರಲ್ಲಿ ಕಟ್ ಮಾಡಿಸ್ಕೊಂಡು ಬಂದಿರ್ತೀನಿ ನಾನು. ಸಂಜೆ ನಾನೇನಾದರೂ ಕಟಿಂಗಿಗೆ ಹೋದರೆ, ಹೇರ್ ಕಟಿಂಗ್ ಹೋದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ, ಎಲ್ಲೋಗ್ತೀನಿ ಹೇಗೆ ಅಂತೇಳ್ಬಿಟ್ಟು. ಒಂದಿನ ಫುಲ್ ರುಟೀನ್ನ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಮಾರ್ನಿಂಗು ಮತ್ತು ಈವ್ನಿಂಗು ಎರಡು ಸೇರಿಸಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅದೇನಾಗುತ್ತೆ ಅಂದರೆ ಇದೇ ಇಷ್ಟು ಲೆಂತಿ ಆಗಿದೆ ವಿಡಿಯೋ, ಮತ್ತು ಇದ್ರ ಜೊತೆಗೆ ಈವ್ನಿಂಗ್ ರುಟೀನ್ ನಾನು ಏನಾದರೂ ಆ್ಯಡ್ ಮಾಡಿದರೆ ಇನ್ನೂ ತುಂಬ ದೊಡ್ಡದಾಗೋಗುತ್ತೆ. ಸೊ ನನಗೆ ನೈಟ್ ಟೈಮು ಎಡಿಟ್ ಮಾಡೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಮಾರ್ನಿಂಗ್ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಸೊ ನಾನು ರೆಡಿ ಆಗೋ ಅಷ್ಟರಲ್ಲಿ ಸೋಹನ್ಗೆ ವ್ಯಾನ್ ಬಂತು, ಅವನು ಕೂಡ ಹೋಗಿದ್ದಾನೆ. ಅಮ್ಮ ಅಲ್ಲಿ ವ್ಯಾನ್ಗೆ ಹತ್ಸೋಕ್ಕೆ ಅಂತೇಳಿ ಹೋಗಿದ್ದಾರೆ.
ಮನೆ ಮುಂದೆನೇ ಬರುತ್ತೆ ವ್ಯಾನು. ಅವನಿಗೆ ಖುಷಿ ಅದು ಆ ವ್ಯಾನಲ್ಲಿ ಹೋಗೋದು ಅಂತ ಅಂದರೆ. ಅವ್ನು ವ್ಯಾನ್ ಎಲ್ಲೂ ಕಾಣಿಸಂಗಿಲ್ಲ, ಅದು ಮರೆಯಾಗೋವರೆಗೂ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆ ವ್ಯಾನ್ ಅಂದರೆ ಅವನಿಗೆ ಅಷ್ಟು ಖುಷಿ. ಅವನ್ನ ಕಳ್ಸಾದ್ಮೇಲೆ ನಾನು ಕೂಡ ತಿಂಡಿ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಸೊ ತಿಂಡಿ ತಿಂದ್ಕೊಂಡು ನಾನು ಕೂಡ ಹೊರಡ್ತೀನಿ. ಅಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತೀನಿ. ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ.